ನೋಡಿ, ಎಲ್ರಿಗೂ ಒಂದು ಡೌಟ್ ಇತ್ತು. ಈ ತಿಂಗಳಲ್ಲಿ 56,000 ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ ಅಂತ ಹೇಳಿದರು. ಆದರೆ ಯಾವ ಹುದ್ದೆಗಳು, ಎಷ್ಟು, ಏನು, ಎಂತ ಅಂತ ಕ್ಲಾರಿಟಿ ಇರಲಿಲ್ಲ. ಆದರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಈ ಮುಂದಿನ ದಿನಗಳಲ್ಲಿ ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿದೆ ಅನ್ನೋದು ಬಂದಿದೆ. ನಾನು ಒಂದೊಂದಾಗಿ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಇದೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು ಕಲ್ಯಾಣ ಕರ್ನಾಟಕಕ್ಕೆ 5 ಇದೆ, ನಾನ್ HKಗೆ 15 ಇದೆ. ಟೋಟಲ್ 20 ಪೋಸ್ಟ್ ಇದೆ ನೋಡಿ. ಸೊ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರು ಕಲ್ಯಾಣ ಕರ್ನಾಟಕ 5 ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ್ರೆ ನಾನ್ HKಲಿ 15, ಟೋಟಲ್ 20 ಇದೆ. ನೆಕ್ಸ್ಟ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕಕ್ಕೆ 275 ಇದೆ, ನಾನ್ HKಗೆ 1375, 1375. ಸೊ ಟೋಟಲ್ 1650, ಎರಡು ಸೇರಿಸಿದ್ರೆ 1650 ಆಗುತ್ತೆ. ಓಕೆ, ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, ಭಾಳನೇ ಇಂಪಾರ್ಟೆಂಟ್ ಇದೆ, ಸಿವಿಲ್ ಪೊಲೀಸ್. ಸೊ ಸಿವಿಲ್ ಪೊಲೀಸ್ ಯಾಕೆ ಇಂಟ್ರೆಸ್ಟಿಂಗ್ ಅಂತಂದರೆ ಹುದ್ದೆ ಜಾಸ್ತಿ ಇದೆ. ಕಲ್ಯಾಣ ಕರ್ನಾಟಕಕ್ಕೆ 610 ಇದೆ, ನಾನ್ HKಗೆ 3500 ಇದೆ. 3500. ದಿಸ್ ಇಸ್ ಅನ್ ಹ್ಯೂಜ್ ಅಪಾರ್ಚುನಿಟಿ. ನಿಮಗೊಂದು ದೊಡ್ಡ ಅವಕಾಶ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಭಾಳ ದಿನಗಳಿಂದ ಕಾಯ್ತಾ ಇದ್ದೀರಿ. ಸುಮಾರು 2 ವರ್ಷಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ನೇಮಕಾತಿ ಇರಲಿಲ್ಲ, ಈಗ ಬರುತ್ತೆ. ಇನ್ನೊಂದು ವಾರದೊಳಗಡೆ ನೋಟಿಫಿಕೇಷನ್ ಬರ್ಬೋದು. ಒಟ್ಟಿನಲ್ಲಿ ಸಿವಿಲ್ ಪೊಲೀಸ್ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 4110 ಆಗುತ್ತೆ ನೋಡಿ. ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಎರಡು 4110 ಇದೆ. ನೆಕ್ಸ್ಟು KSRP ಪೊಲೀಸ್ ಹುದ್ದೆಗಳು ಎಷ್ಟಿದೆ? ಕಲ್ಯಾಣ ಕರ್ನಾಟಕದಲ್ಲಿ 532 ಇದೆ, ನಾನ್ HKಗೆ 1500 ಇದೆ. 1500 ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಟೋಟಲ್ 2032 ಇದೆ ನೋಡಿ KSRP ಪೊಲೀಸ್. ನೆಕ್ಸ್ಟು KSISF ಪೊಲೀಸ್ ಹುದ್ದೆ ಇದೆ, ಅದು ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಇದೆ, 364. KSISF ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ 364 ಹುದ್ದೆಗಳಿದೆ. ಸೊ ಕ್ಲಾರಿಫಿಕೇಷನ್ ಸಿಕ್ಕಿದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಅಂದರೆ ಇಲ್ಲಿ ಒಂದು ನಮಗೆ ಸ್ಪಷ್ಟ ಗೊತ್ತಾಯಿತು, ಸದ್ಯಕ್ಕೆ ಸಿವಿಲ್ PSI ಇಲ್ಲ. ಸದ್ಯಕ್ಕೆ ಸಿವಿಲ್ PSI ನೋಟಿಫಿಕೇಷನ್ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಐ ಹೋಪ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಯಾಕಂದರೆ ಭಾಳ ಜನ ನೀವು ಕ್ವಶನ್ ಕೇಳಿದ್ರಿ, ಮೆಸೇಜ್ ಮಾಡಿದ್ರಿ ವಾಟ್ಸಪ್ಪಲ್ಲಿ. ಬೇರೆ ಡಿಪಾರ್ಟ್ಮೆಂಟದು ಬರುತ್ತೆ. ಈಗ ರೂರಲ್ ಡೆವಲಪ್ಮೆಂಟ್ ಅಂದರೆ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಲ್ಲಿ ಯಾವ್ಯಾವ ಹುದ್ದೆಗಳು ಬರುತ್ತೆ, ಆರೋಗ್ಯ ಇಲಾಖೆಯಲ್ಲಿ ಯಾವ್ದು ಬರುತ್ತೆ, ಎಲ್ಲ ಬರುತ್ತೆ. ಸದ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿಕ್ಕಿದೆ, ಈ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಲಿದೆ, ಹೊಸ ನೇಮಕಾತಿಗಳು ಪ್ರಾರಂಭವಾಗಲಿದೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಮಾತ್ರ ಇದೆ ಸದ್ಯಕ್ಕೆ. ಸಿವಿಲ್ PSI ಇಲ್ಲ ಇನ್ನೂ ಸದ್ಯಕ್ಕೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಏಪ್ರಿಲ್, ಮೇ ಅಥವಾ ಮುಂದೆ ಜೂನ್ದಲ್ಲಿ ನೋಟಿಫಿಕೇಷನ್ಗಳು ಆಗ್ತವೆ. ಒಂದು ಸಲ ಇದು ಮೇನ್ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಾಗಿತ್ತು. ಒಳ ಮೀಸಲಾತಿ ವಿಚಾರವಾಗಿ ಈ ಕೋರ್ಟಲ್ಲಿ ಕೇಸ್ ಹೇಳಿದಿತ್ತಲ್ಲ, ಅದಕ್ಕೆ ಸರ್ಕಾರ ಬದ್ಧವಾಗಿರಬೇಕಾಗಿತ್ತು. ಸರ್ಕಾರ ಈಗ ಬದ್ಧವಾಗಿದೆ. ಸರ್ಕಾರ ಬದ್ಧವಾದ ಮೇಲೆ ಈಗ ಮುಂದೆ ಹೋಗ್ತಾ ಎಲ್ಲ ನೋಟಿಫಿಕೇಷನ್ಗಳಾಗುತ್ತೆ. ಒಂದು ತಿಳ್ಕೊರಿ, ಪೊಲೀಸ್ ಡಿಪಾರ್ಟ್ಮೆಂಟದ ವಿಶೇಷ ಏನು ಗೊತ್ತಾ? ಏನೂ ಸಮಸ್ಯೆ ಇಲ್ಲ ಅಂದರೆ ಈ ಥರ ಒಳ ಮೀಸಲಾತಿ ವಿಚಾರಗಳು ಅಥವಾ ಬೇರೆ ವಿಚಾರಗಳು ಹಿಂದೆ 2011ರಲ್ಲಿ ಕಲ್ಯಾಣ ಕರ್ನಾಟಕದ್ದು ವಿಷಯ ಬಂದಿತ್ತು. ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೊಡಬೇಕಾದ್ರೆ ತುಂಬ ಲೇಟ್ ಆಯಿತು. ಈಗ ಒಳ ಮೀಸಲಾತಿ ವಿಚಾರವಾಗಿ ಲೇಟ್ ಆಯಿತು. ಇಂಥ ವಿಷಯಗಳು ಇಲ್ಲ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರೆಗ್ಯುಲರಾಗಿ ನಿರಂತರವಾಗಿ ನೋಟಿಫಿಕೇಷನ್ ಆಗುತ್ತೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ದ ಒಂದು ವಿಶೇಷತೆ. ಇನ್ನೂ ಸ್ಪಷ್ಟತೆ ಇಲ್ಲ ಅನ್ಕೋತೀನಿ ನಾನು. ಇನ್ನು ಯಾರು ನೋಟಿಫಿಕೇಷನ್ ಮಾಡ್ತಾರೆ, ಈಗ KEದವ್ರು ಕೊಡ್ತಾರೋ ಅವರೇ ಮಾಡ್ತಾರೆ. ನಾನು ನೋಡಿದೆ, ಈಗ ಅವರು ಬಿಟ್ಟಿರುವಂಥ ಸರ್ಕ್ಯುಲೇಷನ್ದಲ್ಲಿ ಆ ಥರ ಏನೂ ಮೆನ್ಷನ್ ಮಾಡಿಲ್ಲ. ನೋಡೋಣ, ಯಾರಾದರೂ ಮಾಡಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ದರೆ ನಾವು ಸಪ್ರೇಟ್ ಒಂದು ನೇಮಕಾತಿ ಇಲಾಖೆ ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೇ ಮಾಡಲಿ ಅಥವಾ KEದವ್ರಿಗೆ ಕೊಡಲಿ, ಯಾರಾದರೂ ಮಾಡಲಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ನೋಟಿಫಿಕೇಷನ್ ಬರಲಿ ಅಷ್ಟೇ. ಕ್ವಶನ್ ಪೇಪರ್ ಮಾತ್ರ ಸ್ಟ್ಯಾಂಡರ್ಡ್ ಇರುತ್ತೆ, ನೆನ್ಪಿಟ್ಕೊಂಬಿಡಿ. ಕ್ವಶನ್ ಪೇಪರ್ ಮಾತ್ರ KEದವ್ರು ಹೆಂಗೆ ತೆಗಿತಾರೆ ಹಂಗೇ ಬರುತ್ತೆ, ಅದ್ರಾಗೇನು ಡೌಟೇ ಇಲ್ಲ. ಕಾಂಪಿಟೇಷನ್ ಹೆಚ್ಚಿದೆ, ಅದರಾಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಬಂದುಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಕ್ವಶನ್ ಪೇಪರ್ ಈಸಿ ಇರಲ್ಲ, ನಿಮ್ಮ ಓದು ಸ್ವಲ್ಪ ಆಳವಾಗಿರಲಿ. ಐ ಹೋಪ್ ಭಾಳಷ್ಟು ಈ ವಿಷಯಗಳು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಪೊಲೀಸ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಈ ಹುದ್ದೆಗಳಿಗೆ ಈಗ ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ, ನಿಮ್ಮ ತಯಾರಿ ಶುರುವಾಗುತ್ತೆ. ಥ್ಯಾಂಕ್ ಯು.